ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ. ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 52 ಇಂದಿನ ಸಂಚಿಕೆಯಲ್ಲಿ. ಮಗು ಇಲ್ಲ ಎಂದಿದ್ದಕ್ಕೆ ತ್ರಿಶೂಲ್ ವಾಟ್ ಎಂದ ಕಿರ್ಚುವಂತೆ. ಭವಿಷ್ಯ, ಹೌದು, ಆ ಮಗು ನಿಮ್ಮದಲ್ಲ, ಅದು ಯಾರ ಮಗುನೋ ಅವರಿಗೆ ಕೊಟ್ಟು ಬಂದೆ ಅಂದ್ಲು. ತ್ರಿಶೂಲ್ ವಾಟ್ ದ ಹೆಲ್ ಎಂದು ಇನ್ನೊಂದು ಕೆನ್ನೆಗೆ ಹೊಡೆದಿದ್ದ. ಮುಂದೆ ಭವಿಷ್ಯ, ಸರ್, ಇದು ನೀವು ಪ್ರೀತಿಸಿದ ಹುಡುಗಿ ಸ್ವಾತಿಯವರ ಮಗು, ಆದರೆ ಅದು ನಿಮ್ಮ ರಕ್ತ ಹಂಚಿ ಹುಟ್ಟಿದ್ದಲ್ವಲ್ಲ. ನಿಖಿಲ್ ಜಗದೀಶ್ ಬಾಬು ಆ ಮಗುವಿನ ತಂದೆ ಅಲ್ವಾ? ನಿಮಗೂ ಆ ಮಗುಗೂ ಏನು ಸಂಬಂಧ ಎಂದಳು. ತ್ರಿಶೂಲ್ ಕೋಪ ಜಾಸ್ತಿಯಾಗಿ ಅವನ ಲಿಮಿಟ್ನ ಮೀರಿ ಭವಿಷ್ಯ ಎಂದು ಕೋಪದಿಂದ ಕಣ್ಣುಗಳನ್ನು ಕೆಂಡದಂತೆ ಮಾಡ್ದ. ಭವಿಷ್ಯ, ಏನು ಸರ್, ನಿಮ್ಮ ಕಣ್ಣು ಇಷ್ಟು ಕೆಂಡದ ಥರ ಆಗಿದೆ? ಯಾರದೋ ಮಗುಗಾಗಿ ಇಷ್ಟೆಲ್ಲ ಕೋಪ ಬರುತ್ತಾ? ನಿಮ್ಮದಲ್ಲದ ರಕ್ತ ಆದರೂ ನಿಮಗೆ ಅದರ ಮೇಲೆ ಪ್ರೀತಿ ಅಲ್ವಾ? ಆ ಮಗು ತಂದೆಗೆ ಆ ಮಗುನ ಕೊಟ್ಟಿದ್ದೀನಿ ಅಷ್ಟೇ, ಇದರಲ್ಲಿ ತಪ್ಪೇನು ಎಂದಳು ತುಟಿಕೊಂಕಿಸಿ. ತ್ರಿಶೂಲ್ ಅವಳ ಭುಜನ ಗಟ್ಟಿಯಾಗಿ ಹಿಡಿದು, ಆ ಮಗು ನನ್ನದಲ್ಲ ಅಂದರೂ ಅದನ್ನು ಸಾಕಿದ್ದೀನಿ, ಅದಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನಿನಗೆ ಅಂದಾಜಿಲ್ಲ ಎಂದ ಕೊಲ್ಲುವಂಥ ನೋಟದಲ್ಲಿ. ಭವಿಷ್ಯ ಭುಜ ಅವನ ಹಿಡಿತಕ್ಕೆ ನೋವಾಗ್ತಿತ್ತು. ಆ ನೋವಿಗೆ ಕಣ್ಣು ತುಂಬಿದರೂ ಹಿಡಿದ ಹಠ ಬಿಡದಂತೆ ಅದನ್ನು ಅವರ ಅಪ್ಪ ನೋಡ್ಕೊಳ್ತಾರೆ, ನಿಮಗೆ ಯಾವ ತೊಂದರೆಯೂ ಬೇಡ ಬಿಡಿ ಎಂದಳು ಯಾವುದೇ ಹಿಂಜರಿಕೆ ಇಲ್ಲದೆ. ಭವಿಷ್ಯಳ ಮಾತು ಕೇಳಿದಂಥ ತ್ರಿಶೂಲ್, ಬೇಡ ಭವಿಷ್ಯ, ನನ್ನ ಕೋಪ ತರಿಸ್ಬೇಡ ಎಂದ ಅವಳ ಕಡೆ ಬೆರಳನ್ನು ತೋರಿಸುತ್ತ. ಭವಿಷ್ಯ, ಏನು ಕೋಪ ಬರ್ತಿ ಸರ್ ನಿಮಗೆ? ಅಂಥ ಸೆಂಟಿಮೆಂಟ್ ಬೇರೆ ಇದೆಯಾ ಎಂದಳು ವ್ಯಂಗ್ಯವಾಗಿ ನೋಡುತ್ತಾ. ಭವಿಷ್ಯ, ಬೇಡ, ಕೋಪ ತರಿಸ್ಬೇಡ ಎಂದು ದವಡೆ ಬಿಗಿದ ತ್ರಿಶೂಲ್. ಭವಿಷ್ಯ, ಸಾಕು ಸುಮ್ಮನಿರಿ ಸರ್, ನೀವು ಸಾಕಿದ ಮಗು ಮೇಲೆ ಇರುವ ಕಾಳಜಿ ನೋಡಿ ಶಬಾಷ್ ಎನ್ಬೇಕು ಅಲ್ವಾ? ನಿಮ್ಮ ಥರನೇ ಅಲ್ವಾ ಅಶೋಕ್ ಸರ್ ಕೂಡ? ಅದು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ನಿಮ್ಮದಲ್ಲದ ಮಗು ಮೇಲೆ ಇರುವ ಅಕ್ಕರೆ ಪ್ರೀತಿ ಥರನೇ ಅಶೋಕ್ ಸರ್ಗೆ ತಮ್ಮ ಹೆತ್ತ ಮಗನ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸರ್ ಎಂದಳು ಕೈಕಟ್ಟಿ. ತ್ರಿಶೂಲ್ ಒಮ್ಮೆಲೆ ತನ್ನ ಹಿಡಿತನ ಸಡಿಲಿಸಿದ. ಭವಿಷ್ಯ, ಇಂಥ ವಯಸ್ಸಲ್ಲೂ ಅಶೋಕ್ ಸರ್ ಎಷ್ಟು ಕಷ್ಟಪಡ್ತಿದ್ದಾರೆ ಎಂದು ಗೊತ್ತಿದೆಯಾ ಎಂದು ತನ್ನ ಫೋನಲ್ಲಿದ್ದಂಥ ಅಶೋಕ್ ಕೆಲಸದ ನಿಮಿತ್ತ ಬೇರೆ ಕಡೆ ಹೋಗಿದ್ದಾಗ ಅಲ್ಲಿ ಕೆಲಸದ ಒತ್ತಡಕ್ಕೆ ಸುಸ್ತಾಗಿ ಕೆಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ವಿಡಿಯೋನ ತೋರಿಸಿ, ಇವರು ನಿಮ್ಮಂತೆ ನೀವು ಹುಟ್ಟಿದಾಗ ಎಷ್ಟೆಲ್ಲ ಕಷ್ಟಪಟ್ಟು ಆಸೆ ಕನಸುಗಳನ್ನು ಕಟ್ಟಿ ಬೆಳೆಸಿದ್ದಾರೆ ಅನ್ನೋ ಅಂದಾಜು ನಿಮಗಿದೆಯಾ ಸರ್? ಅಶೋಕ್ ಸರ್ ಮಕ್ಕಳಿಬ್ಬರೂ ಇದ್ದರೂ ಅವರಿಗೆ ಸಹಾಯಕ್ಕೆ ಯಾರೂ ಇಲ್ಲ ಎಂದು ಇಡೀ ಸೊಸೈಟಿ ಮಾತಾಡ್ತಿದೆ ಅನ್ನೋದು ನಿಮಗೆ ತಿಳಿದಿದೆಯಾ? ಅವರ ಆಸೆ ಏನು ಅನ್ನೋದು ಗೊತ್ತಿದೆಯಾ? ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಎಷ್ಟಿದೆ ಅನ್ನೋದು ಗೊತ್ತಿದೆಯಾ ಎಂದು ಒಂದು ವಿಡಿಯೋನ ತೋರಿಸಿದ್ಲು. ಭವಿಷ್ಯ ಅಶೋಕ್ ಅವರ ಬಳಿ, ಸರ್, ನೀವೀಗೆ ಯಾಕೆ ಡ್ರಿಂಕ್ಸ್ ಮಾಡ್ತಿದ್ದೀರಾ ಎಂದು ಕೇಳಿದ್ಲು. ಅಶೋಕ್ ಅವರು, ಭವಿಷ್ಯ, ನೀನು ನನ್ನ ಮಗಳಿದ್ದಂತೆ ಕಣಮ್ಮ, ನಿನ್ನ ಕೈ ಅಡುಗೆ ರುಚಿ ನೋಡಿದ್ದೀನಿ, ಒಂದು ರೀತಿ ನೀನು ನನ್ನ ತಾಯಿ ಊಟದ ರುಚಿನ ನೆನಪಿಸ್ತೀಯ, ನಿನ್ನ ಬಳಿ ಏನು ಮುಚ್ಚುಮರೆನಮ್ಮ ಎಂದು ನನಗೆ ಇಬ್ಬರು ಮಕ್ಕಳಿದ್ರು, ನನಗೆ ಅವ್ರ ಜೊತೆ ಖುಷಿಯಾಗಿ ಕಳೆಯೋ ಭಾಗ್ಯ ಇಲ್ಲಮ್ಮ. ಒಬ್ಬ ಅಂತೂ ಮೋಜು ಮಸ್ತಿ ಅಂತಾನೇ ಇರೋನು ತರುಣ್, ಅವನ ಬಗ್ಗೆ ಯಾವತ್ತೂ ಹೋಪ್ ಇಟ್ಕೊಂಡಿಲ್ಲ. ಆದರೆ ನನ್ನ ಪ್ರೀತಿ ಮಗ ತ್ರಿಶೂಲ್, ಅವನು ಚಿಕ್ಕ ವಯಸ್ಸಿನಿಂದನೂ ಸರಿ ತಪ್ಪು ಅನ್ನೋದನ್ನು ನೋಡಿಕೊಂಡು ಬೆಳೆದು ನನಗೆ ಬೆಂಬಲವಾಗಿ ಇದ್ದವನು. ನನ್ನ ಮಗ ಎಷ್ಟು ಫ್ರೆಂಡ್ಲಿ ಆಗಿದ್ದ ಅಂತ ಗೊತ್ತಾ ಭವಿಷ್ಯ? ನಾನು ಅವನ ಮುಂದೆ ಕೂತು ಡ್ರಿಂಕ್ಸ್ ಮಾಡಿದ್ರೆ ಅವನು, ಡ್ಯಾಡ್ ಹೋಪ್ನರ್ ಎಲ್ಲಿದೆ ಡ್ಯಾಡ್ ಅನ್ನೋನು, ನನ್ನ ಡ್ರಿಂಕ್ಸ್ ಮಾಡೋದು ಬಿಡಿಸೋಕೆ. ಅಷ್ಟು ಬುದ್ಧಿವಂತ ನನ್ನ ಮಗ. ನಾನು ನನ್ನ ಮಗನ ಮಾತು ಕೇಳಿ ಡ್ರಿಂಕ್ಸ್ ಮಾಡೋದು ಬಿಟ್ಟೆ. ಆದರೆ ಒಂದು ಹುಡುಗಿಯಿಂದ ನನ್ನ ಮಗ ಬದಲಾದ. ಆ ಹುಡುಗಿ ನನ್ನ ಮಗನನ್ನು ನಿಜವಾಗ್ಲೂ ಇಷ್ಟಪಟ್ಟಿದ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತಿದ್ದೆ. ಆದರೆ ಅವರ ಕಣ್ಣು ಇದ್ದಿದ್ದು ನಮ್ಮ ಆಸ್ತಿ ಮೇಲೆ, ಅದಕ್ಕೆ ನಾನು ಬೇಡ ಅಂದೆ. ಅದೊಂದು ತಪ್ಪು ನನ್ನ ಮಗನನ್ನು ಶತ್ರುಗಳನ್ನಾಗಿಸಿತು.
ಅವನು ನನ್ನಿಂದ ದೂರ ಆದ. ಅವನು ನನ್ನ ಒಬ್ಬ ಅಪ್ಪ ಅಂತನೂ ನೋಡದೆ ಶತ್ರು ಥರ ಟ್ರೀಟ್ ಮಾಡ್ತಾನೆ ಭವಿಷ್ಯ. ನನಗೆ ನನ್ನ ಮಗನ ಜೊತೆ ಕೂತು ಮಾತಾಡಬೇಕು ಎಂದು ತೂರಾಡುತ್ತಾ ಎದ್ದವರು ಐ ಲವ್ ಯು ಮೈ ಸನ್ ಎಂದು ಕೂಗಿ ಹೇಳಬೇಕು. ಇದೇ ತೋಳಲ್ಲಿ ಅವನ ಪುಟ್ಟ ತಲೆನ ಇರಿಸ್ಕೊಂಡು ನಿದ್ದೆ ಮಾಡಿದ್ದೆ. ಅವನು ನನ್ನ ಮತ್ತೆ ಮಾನಸ ಪ್ರೀತಿ ಮಗ. ನಾವು 3 ವರ್ಷ ಮಕ್ಕಳಿಲ್ಲ ಎಂದು ಕೊರಗುವಂಥ ಸಮಯಕ್ಕೆ ಬಂದ ನನ್ನ ಮುದ್ದು ಮಗ ತ್ರಿಶೂಲ್. ಅವನನ್ನು ಇಲ್ಲಿ ಇಲ್ಲಿ ಎಂದು ಎದೆ ತೋರಿಸಿ ಇಲ್ಲಿ ಇರಿಸ್ಕೊಂಡು ಬೆಳೆಸಿದೆ. ಅವನ ಪ್ರತಿಯೊಂದು ತೊದಲು ಮಾತಿಗೂ ಕಾಯ್ತಿದ್ದೆ. ಅವನು ಜಲ್ಲು ಸುರಿಸುತ್ತಾ ದಾಡಿ ಅಂದಾಗ ಅದೆಷ್ಟು ಸಂಭ್ರಮಿಸಿದೆ ಅಂತ ನನ್ನ ಮಾನಸನಿಗೆ ಮಾತ್ರ ಗೊತ್ತು. ಅವನು ಬಂದ ಮೇಲೆ ನನ್ನ ಜೀವನದ ಸ್ಟ್ರೆಸ್ನೆಲ್ಲ ಮರೆತು ಅವನ ಮಾತನ್ನು ಕೇಳುತ್ತಾ ಅವನ ಜೊತೆ ಮಗುವಾಗಿದ್ದೆ. ಬಟ್ ಈಗ ಅದೇ ಮಗ ನನ್ನ ಮುಖನ ನೋಡಲ್ಲ, ನನ್ನ ಡ್ಯಾಡಿ ಅಂತ ಕರೆಯಲ್ಲ, ಕೆಲಸದವ್ರು ಕೊಡುವ ಮರ್ಯಾದೆ ಕೂಡ ನನಗೆ ಕೊಡಲ್ಲ ಭವಿಷ್ಯ. ಐ ಮಿಸ್ ಮೈ ಸನ್. ಅವನಂದರೆ ನನ್ನ ಪ್ರಾಣ. ನನಗೆ ನನ್ನ ಮಗ ಹುಟ್ಟಿ ತಂದೆ ಸ್ಥಾನ ಕೊಟ್ಟ, ಆದರೆ ಅದನ್ನು ಕೊನೆವರೆಗೂ ಕೊಡದೆ ಕಿತ್ಕೊಂಡು ಬಿಟ್ಟ ಎಂದು ಕಣ್ಣು ತುಂಬಿ ತೂರಾಡುತ್ತಾ ಅಲ್ಲೇ ಚೇರ್ ಮೇಲೆ ಕೂತು ನನಗೆ ನನ್ನ ಮಗ ಬೇಕು, ಐ ವಾಂಟ್ ಮೈ ಸನ್ ಎಂದು ತೊದಲುತ್ತಾ ಹಾಗೆ ಮಲಗಿದ್ರು. ಅದನ್ನು ನೋಡಿದ ಭವಿಷ್ಯ ಕಣ್ಣು ತುಂಬಿತ್ತು. ವಿಡಿಯೋನ ತೋರಿಸಿದಂಥ ಭವಿಷ್ಯ, ನೋಡಿ ಸರ್, ಸತ್ತಿರೋ ನಿಮ್ಮ ಪ್ರೇಯಸಿ ನಿಮ್ಮದಲ್ಲದ ಮಗು ಮೇಲೆ ಅಷ್ಟು ಪ್ರೀತಿ ಹಿಡಿದ್ರೆ ನೂರಾರು ಕನಸು ಕಟ್ಟಿ ನಿಮಗೆ ಜನ್ಮ ಕೊಟ್ಟ ತಂದೆಗೆ ನೀವೆಷ್ಟು ಮರ್ಯಾದೆ ಕೊಟ್ಟಿದ್ದೀರಾ, ಎಷ್ಟು ಪ್ರೀತಿ ತೋರಿಸಿದ್ದೀರಾ. ನಿಮ್ಮಲ್ಲಿರುವ ತಂದೆನ ಒಮ್ಮೆ ಕೇಳಿ, ನಾನು ಒಬ್ಬ ಮಗನಾಗಿ ಎಷ್ಟು ನ್ಯಾಯ ಕೊಟ್ಟಿದ್ದೀನಿ ಅಂತ. ಇವತ್ತು ನೀವು ತಂದೆ, ನಾಳೆ ದಿನ ಇದೇ ನಿಮ್ಮ ಮಗ ನಿಮಗೂ ಹೀಗೆ ಮಾಡಿದ್ರೆ ಏನು ಮಾಡ್ತೀರಾ? ನೀವು ಇದೇ ಅಶೋಕ್ ಸರ್ ಥರ ಅಳ್ತಾ ಕೂತಿರ್ತೀರಾ? ಇಲ್ಲ ನೀವು ನಿಮ್ಮ ಮಗನ ಮೇಲೆ ಅಧಿಕಾರದಲ್ಲಿ ಪ್ರಶ್ನೆ ಮಾಡ್ತೀರಾ? ಅದೇ ಸರ್ ಅಶೋಕ್ ಸರ್ ಕೂಡ ಮಾಡಿರೋದು. ನೀವು ಎಷ್ಟೇ ಮಾಡಿದ್ರೂ ಅವರು ಒಂದು ಮಾತಾಡದೆ ಸುಮ್ಮನಿದ್ದಾರೆ ಅಂದರೆ ಅವರ ತಪ್ಪು ಅಂತ ಅಲ್ಲ, ಮಗನ ಜೊತೆ ಜಗಳ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. ಒಂದು ತಿಳ್ಕೊಳ್ಳಿ ಸರ್, ನಾನೇನಾದರೂ ಅಶೋಕ್ ಸರ್ ಸ್ಥಾನದಲ್ಲಿ ಇದ್ದಿದ್ರೆ ಕೆನ್ನೆಗೆ ನಾಲ್ಕು ಬಾರಿಸಿರಿವೆ. ಯಾಕೆ ಗೊತ್ತಾ? ಸರಿ ದಾರಿ ತೋರಿಸೋರೆ ಅಪ್ಪ ಅಮ್ಮ. ಅವರ ಮಾತನ್ನು ಧಿಕ್ಕಾರ ಮಾಡುವ ಯಾವ ಮಕ್ಕಳು ಒಳ್ಳೆ ಮಗ ಆಗೋಕ್ಕೆ ಸಾಧ್ಯ ಇಲ್ಲ, ಹಾಗೆ ಒಳ್ಳೆ ಅಪ್ಪ ಆಗೋಕ್ಕೂ ಆಗಲ್ಲ ಎಂದವಳು ತುಟಿ ಕೊಂಗಿಸಿ, ಸರ್ ನಿಮ್ಮ ಮಗು ಎಲ್ಲೂ ಹೋಗಿಲ್ಲ. ನಿಖಿಲ್ ಅವ್ರಿಗೆ ತಮ್ಮ ಮಗು ಅಂತ ಗೊತ್ತಾಗಿದೆ. ಅವರು ತಮ್ಮ ಮಗುನ ನೋಡಬೇಕು ಅಂತ ಆಸೆ ಪಟ್ಟರು, ಅದಕ್ಕೆ ಕೊಟ್ಟೆ. ಬೇರೆಯವರ ಮಕ್ಕಳು ನಮ್ಮದಾಗಲ್ಲ ಸರ್. ಅವರು ಬಿಸ್ನೆಸ್ ಮೇಲೆ ಫಾರಿನ್ಗೆ ಹೋಗ್ತಿದ್ದಾರೆ, ಅದಕ್ಕೆ ನೋಡ್ಕೊಂಡು ಹೋಗ್ತೀನಿ ಅಂದರು. ಅದಕ್ಕೆ ಕೊಟ್ಟೆ. ಇಲ್ಲೇ ಹೊರಗಿದ್ದಾರೆ. ಸಾಧ್ಯ ಆದರೆ ನೀವು ಒಳ್ಳೆ ಮಗ ಆಗಿ ನಿಮ್ಮ ತಂದೆ ಆಸೆನ ನೆರವೇರಿಸಿ. ಅಷ್ಟಕ್ಕೂ ತಪ್ಪನ್ನು ಯಾರು ಮಾಡಲ್ಲ ಸರ್. ನೀವು ತಪ್ಪು ಮಾಡಿದ್ದೀರಾ. ನೀವು ಪ್ರೀತಿಸಿದ ಹುಡುಗಿ ಬಗ್ಗೆ ತಪ್ಪಾಗಿ ತಿಳಿದು ಒಬ್ಬರ ಬಗ್ಗೆ ಒಬ್ಬರು ಇಬ್ಬರು ತಪ್ಪಾಗಿ ಮಾತಾಡ್ಬೋದು, ಆದರೆ ಕಟ್ಕೊಂಡ ಗಂಡನೇ ಅವಳ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾನೆ ಅಂದರೆ ಅವಳೆಷ್ಟು ಒಳ್ಳೆಯವಳಂತ ನೀವೇ ತಿಳ್ಕೊಳ್ಳಿ. ನಾನು ಯಾರ ಬಗ್ಗೆನೂ ಜಡ್ಜ್ ಮಾಡ್ತಿಲ್ಲ, ಬಟ್ ಇರೋ ಸತ್ಯನ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಎಂದು ನಿಖಿಲ್ ಸರ್ ಎಂದು ಕರೆದು ಹೊರಗಿನಿಂದ ಮಗುನ ಎತ್ಕೊಂಡು ಬಂದಂಥ ನಿಖಿಲ್ ಸೀದಾ ಒಳಗೆ ಬಂದು ತ್ರಿಶೂಲ್ ಬಳಿ ಸಾರಿ ಎಂದ. ತ್ರಿಶೂಲ್ ಹುಬ್ಬುಗಂಟಿಕ್ಕಿದ್ದ. ಭವಿಷ್ಯ, ನಿಖಿಲ್ ಸರ್, ನೀವು ಸ್ವಾತಿ ಬಗ್ಗೆ ಹೇಳಿದ್ದು ಇವ್ರಿಗೂ ಸ್ವಲ್ಪ ಹೇಳಿ. ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದಂತೆ, ಅದು ಯಾವತ್ತಿದ್ರೂ ಹೊರಗೆ ಬರಲೇಬೇಕು ಅಂದ್ಲು. ನಿಖಿಲ್ ಒಂದು ವಿಡಿಯೋನ ತೋರಿಸಿ, ಇದು ಸತ್ಯ ತ್ರಿಶೂಲ್, ಇದನ್ನು ನನ್ನ ಫ್ರೆಂಡ್ಸ್ ಪಾರ್ಟಿನಲ್ಲಿ ಮಾತಾಡುವಾಗ ತೆಗೆದ ವಿಡಿಯೋ ಎಂದು ತೋರಿಸ್ದ. ಸ್ವಾತಿ ಕುಡಿದ ಮತ್ತಲ್ಲಿ ಲವ್, ಮೊಹಬ್ಬತ್, ಪ್ರೀತಿ ಇವೆಲ್ಲ ನನಗಾಗಿ ಬರಲ್ಲ. ಡ್ಯೂ ನೋ, ಈ ದುಡ್ಡು ಮನಿ ಮುಂದೆ ಎಲ್ಲವನ್ನೂ ಶೂನ್ಯ ಎಂದು ಒಂದು ಹುಡುಗನ ಮುಂದೆ ಹೇಳ್ತಿದ್ಲು. ಆ ಹುಡುಗ, ಸ್ವಾತಿ ಮತ್ತೆ ನೀನು ನಿನ್ನ ಗಂಡ ಟಾರ್ಚರ್ ಮಾಡ್ತಾನೆ ಅಂತ ನನ್ನ ಜೊತೆ ನಿನ್ನ ನೋವನ್ನು ಶೇರ್ ಮಾಡ್ಕೊಂಡಿದ್ದು ಎಲ್ಲ ಸುಳ್ಳ ಎಂದ. ಸ್ವಾತಿ, ಗಂಡ ಎಂದು ನಗುತ್ತಾ, ಅವನೊಬ್ಬ ಶುದ್ಧ ಮುಟ್ಟಾಳ. ಅವನು ಮಾತ್ರ ಅಲ್ಲ, ಆ ತ್ರಿಶೂಲ್ ಕೂಡ. ಅವ್ರಿಗೆ ಈ ಮುಕ್ತ ಮಾತಿಂದ ಮರುಳು ಮಾಡಿದರೆ ಸಾಕು, ಬಿದ್ದೇ ಹೋಗ್ತಾರೆ. ಈ ನನ್ನ ಬ್ಯೂಟಿಯಿಂದ ಇರುವ ನನ್ನ ಇನ್ನೊಂದು ಮುಖ ಗೊತ್ತೇ ಇಲ್ಲ ಎಂದು ನಗುತ್ತಾ
ಆ ಹುಡುಗನ ಕಾಲರ್ ಹಿಡ್ದು, ನೋಡೋ, ದುಡ್ಡಿದ್ರೆ ನೀನು ಕೂಡ ನನ್ನ ಲವ್ವರ್ ಆಗ್ತೀಯಾ? ನನ್ನ ಗಂಡನ ಬಿಟ್ಟು ಬರ್ತೀನಿ, ಹೇಳೋ ಎಷ್ಟು ಕೋಟಿಗೆ ಬಾಳ್ತೀಯಾ ಅಂದ್ಲು. ಆ ಹುಡುಗ, ಸ್ವಾತಿ ಏನು ಮಾತಾಡ್ತಿದ್ಯಾ ಅಂದ. ಸ್ವಾತಿ, ಯಸ್, ಇಟ್ಸ್ ಟ್ರೂ, ಇದೇ ನನ್ನ ಸತ್ಯವಾದ ಮುಖ. ನನ್ನ ಮಾವ ಬ್ಲಡಿ ಅಶೋಕ್ ಒಂದು ನಯಾ ಪೈಸೆನೂ ಕೊಡಲ್ಲ ಅಂದ. ಆ ಬ್ಲಡಿ ತ್ರಿಶೂಲ್ ಮಜ್ನು ಥರ ನಾನು ದುಡಿದು ಸಾಕ್ತೀನಿ ಅಂದ. ಅವನು ದುಡಿದು ತರುವ ದುಡ್ಡಲ್ಲಿ ಬದುಕೋಕ ಅಷ್ಟು ಕಷ್ಟಪಟ್ಟು ಅವನನ್ನು ಬೆಳೆಸ್ಕೊಂಡಿದ್ದು. ಅವನ ಅಪ್ಪ ಅಮ್ಮನನ್ನ ವಿಲನ್ ಮಾಡಿಸಿ ಅವನ ಪ್ರೀತಿ ಸಂಪಾದನೆ ಮಾಡಿದ್ರೆ 3 ಕಾಸು ತಂದು ಕೊಡ್ತೀನಿ ಅಂತಾನೆ, ಈಡಿಯಟ್. ಅದಕ್ಕೆ ನಮ್ಮ ಡ್ಯಾಡ್ ಹೇಳ್ದಾಗೆ ನಾನು ಅವನನ್ನು ಬಿಟ್ಟು ಜಗದೀಶ್ ಬಾಬು ಒಬ್ಬನೇ ಮಗ ನಿಖಿಲ್ನ ಮದುವೆ ಆದೆ. ಅವನು ಒಳ್ಳೆ ಟಿಪಿಕಲ್ ಗಂಡಂತ ಹಾಡ್ತಾನೆ, ಪಾರ್ಟಿ ಬೇಡ ಅಂತಾನೆ, ಬೇರೆ ಹುಡುಗರ ಜೊತೆ ಮಾತಾಡಬೇಡ ಅಂತಾನೆ. ಸಾಕಪ್ಪ ಸಾಕು, ಇದ್ರ ಜೊತೆಗೆ ಈ ಬೇಡದ ಪಿಂಡ ಬೇರೆ ಎಂದು ತನ್ನ ಹೊಟ್ಟೆಯಲ್ಲಿದ್ದ ಮಗು ಕಡೆ ಕೈ ತೋರಿಸಿದ್ದು ನೋಡಿ ಅವಳ ಎದುರುಗಿದ್ದಂಥ ಹುಡುಗ ಅವಳ ಕೆನ್ನೆಗೊಂದು ಹೊಡೆದು, ನೀನು ಒಂದು ಹೆಣ್ಣ, ಹೊಟ್ಟೆಯಲ್ಲಿ ಇರುವ ಮಗುನ ಪಿಂಡ ಅಂತ್ಯ, ಥೂ, ನೀನು ಹೆಣ್ಣ ಜಾತಿಗೆ ಅವಮಾನ. ನಾನು ನಿನ್ನ ಗಂಡ ಸರಿ ಇಲ್ಲ ಅಂದ್ಕೊಂಡಿದ್ದೆ, ಆದರೆ ಅವನೆಲ್ಲ ಸರಿ ಇಲ್ಲದವನು ನೀನು ಕಣೆ. ಇನ್ಯಾವತ್ತೂ ನನ್ನ ಕಣ್ಣು ಮುಂದೆ ಬರಬೇಡ, ಇಲ್ಲ ನೀನು ಒಂದು ಹೆಣ್ಣು ಅನ್ನೋದನ್ನು ಮರೆತು ಸಾಯಿಸ್ಬಿಡ್ತೀನಿ ಎಂದು ಅಲ್ಲಿಂದ ಹೋಗ್ತಾನೆ. ಸ್ವಾತಿ, ಥೂ, ನನಗೆ ಕೈ ಮಾಡ್ತೀಯಾ ಎಂದು, ಬೇರರ್ ಒಂದು ಪೆಗ್ ಪ್ಲೀಸ್ ಎಂದು ಕುಡಿಯುತ್ತಾ ಕೂತಿದ್ಲು. ಇದನ್ನೆಲ್ಲ ನೋಡಿದಂಥ ತ್ರಿಶೂಲ್ ದವಡೆ ಬಿಗಿದು, ಬಹುಶಃ ಇದನ್ನು ನಿಮಗೆ ತೋರಿಸಿ ನಾನೇನೂ ಸಾಧಿಸಬೇಕಾಗಿಲ್ಲ ಸರ್. ಸತ್ತಿರುವವರ ಬಗ್ಗೆ ನನಗೆಂಥ ದ್ವೇಷನೂ ಇಲ್ಲ, ಆದರೆ ಅವರು ಮಾಡಿದ್ದ ತಪ್ಪಿನಿಂದ ಇಲ್ಲಿ ಒಂದು ಸುಂದರ ಸಂಸಾರ ಪ್ರತಿದಿನ ನರಳೋದು ನೋಡೋಕ್ಕೆ ಆಗ್ತಿಲ್ಲ ಸರ್. ಅದಕ್ಕೆ ಈ ಸತ್ಯನ ತಿಳಿಸ್ಬೇಕಾಯ್ತು. ಎಲ್ಲೋ ಇದ್ದವಳು ನಾನು ಇಲ್ಲಿಗೆ ಬಂದ ಸ್ವಲ್ಪ ದಿನಕ್ಕೆ ಈ ಮನೆಯವರು ಹೇಗೆ ಅಂತ ತಿಳ್ಕೊಂಡೆ. ಆದರೆ ನೀವು ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದವರು, ನಿಮ್ಮ ಎತ್ತವರ ಕಷ್ಟ ನಿಮಗೆ ಕಾಣ್ತಿಲ್ಲ ಅಂದರೆ ಅದು ನನಗೆ ಬೇಸರ ಆಗುತ್ತೆ ಸರ್. ಇದ್ದಾಗ ಅವರ ಬೆಲೆ ಗೊತ್ತಾಗಲ್ಲ ಸರ್. ಅವರು ಇಲ್ಲದೆ ಇದ್ದಾಗ ನಾವು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ಎಂದು ಗಿಲ್ಟ್ನಲ್ಲಿ ಇರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮಗೆ ಇದನ್ನೆಲ್ಲ ಬಿಡಿಸಿ ನಿಮ್ಮ ತಪ್ಪನ್ನು ತೋರಿಸ್ತಾ ಇದ್ದೀನಿ. ಅದು ಬಿಟ್ಟು ನನಗೂ ನಿಮಗೂ ಯಾವ ದ್ವೇಷನೂ ಇಲ್ಲ ಎಂದು. ಸರ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಸರ್. ನಿಖಿಲ್ ಸರ್ ಈಗ ಬದಲಾಗಿದ್ದಾರೆ. ಅವರು ಈ ಬಿಸ್ನೆಸ್ ಮುಗಿಸಿ ಬಂದ ಮೇಲೆ ಮಗುನ ನೋಡ್ಕೋತಾರಂತೆ. ಪ್ಲೀಸ್ ಅದ್ರ ಬಗ್ಗೆ ಸ್ವಲ್ಪ ಯೋಚಿಸಿ. ನಮ್ಮದಲ್ಲದ ವಸ್ತು ಆಗಲಿ ವ್ಯಕ್ತಿಗಳಾಗಲಿ ಯಾರೂ ನಮ್ಮ ಜೊತೆ ಕೊನೆವರೆಗೂ ಇರಲ್ಲ. ಅದು ಯಾವತ್ತಿದ್ರೂ ಯಾರಿಗೆ ಸೇರಬೇಕೋ ಅವರಿಗೆ ಸ್ವಂತ ಎಂದು. ಸರ್ ಕೂತ್ಕೊಳ್ಳಿ, ನಾನು ಜ್ಯೂಸ್ ತಂದು ಕೊಡ್ತೀನಿ ಎಂದು ಕಿಚನ್ಗೆ ಹೋಗ್ತಾಳೆ. ನಿಖಿಲ್, ಸಾರಿ ತ್ರಿಶೂಲ್, ಈ ಹುಡುಗಿ ನನ್ನ ಮನಸ್ಸನ್ನು ಬದಲಿಸಿದ್ಲು. ನನಗೆ ನನ್ನ ಮಗುನ ಕೊಡು ಅಂತ ಕೇಳೋಕೆ ಮುಖ ಇಲ್ಲ, ಆದರೆ ನನಗೆ ನನ್ನ ಮಗುವಿನ ಸಾಮೀಪ್ಯ ಬೇಕು. ನನಗೆ ನನ್ನ ಮಗುವಿನ ಹೊರತಾಗಿ ಬೇರೇನು ಬೇಡ. ನಾನು ಹೆಂಡತಿ ಪ್ರೀತಿ ಅಂತೂ ಪಡೆಯೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಒಬ್ಬ ಅಪ್ಪನಾಗಿ ಮಗು ಪ್ರೀತಿ ಪಡೆಯೋ ಭಾಗ್ಯನ ಈ ಭವಿಷ್ಯ ಕೊಟ್ಟಿದ್ದಾಳೆ. ಅದನ್ನು ನೀನು ಅರ್ಥ ಮಾಡಿಕೊಂಡು ನನಗೆ ನನ್ನ ಮಗುನ ಕೊಡು ಎಂದು ಕೈ ಮುಗಿದು ಮಗುನ ತಬ್ಬಿ ಬೇಡ್ಕೊಂಡ. ತ್ರಿಶೂಲ್ ಜೀವನದಲ್ಲಿ ಭವಿಷ್ಯ ಹೊಸದೊಂದು ತಿರುವನ್ನು ಕೊಡ್ತಿದ್ದಾಳೆ. ಈ ಕತೆ ಮುಂದುವರಿಯೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.